ಚುಂಚದೇನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಚುನಾವಣಾ ಫಲಿತಾಂಶ ಘೋಷಣೆ. ಕೋಲಾರ ತಾಲೂಕಿನ ಚುಂಚದೇನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಚುನಾವಣಾ ಫಲಿತಾಂಶವನ್ನು ಚುನಾವಣಾಧಿಕಾರಿಗಳಾದ ಅಬೀದ್ ಹುಸೇನ್ ಘೋಷಣೆ ಮಾಡಿದರು. ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಮುಂದಿನ 5 ವರ್ಷಗಳ ಅವಧಿಗೆ ಭಾರತಿ, ಸುಜಾತಮ್ಮ, ವೆಂಕಟಲಕ್ಷ್ಮಮ್ಮ, ಭಾಗ್ಯಲಕ್ಷ್ಮಮ್ಮ, ಸುಶೀಲಮ್ಮ, ಪದ್ಮಮ್ಮ, ರೂಪಾ, ಶಿಲ್ಪಾ, ವೀಣಾ, ಲಕ್ಷ್ಮಮ್ಮರವರುಗಳು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಚುನಾವಣಾಧಿಕಾರಿಗಳಾದ ಅಬೀದ್ ಹುಸೇನ್ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ನಾಗರಾಜ್, ವೆಂಕಟಾಚಲಪತಿ, ರಾಜಾರಾಮ್, ಮುನಿರಾಜು, ಗೋವಿಂದಪ್ಪ, ದೇವರಾಜು, ವೆಂಕಟಾಚಲಪತಿ, ಶ್ರೀನಿವಾಸ್, ನಾಗರಾಜ್ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ನಮಸ್ಕಾರ. ನಮ್ಮದು ಚುಂಚದೇನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಂಘದ ಒಂದು ಎಲೆಕ್ಷನ್ ಇತ್ತು. ಆ ಎಲೆಕ್ಷನ್ನಲ್ಲಿ ಇವತ್ತು ನಡೆದಿದೆ. ಅವ್ರ ಹೆಸರು ವೆಂಕಟಲಕ್ಷ್ಮಮ್ಮ, ಪದ್ಮಮ್ಮ, ವೀಣಾ, ರೂಪಾ, ಭಾಗ್ಯಮ್ಮ, ಶಿಲ್ಪಮ್ಮ, ಸುಶೀಲಮ್ಮ, ಭಾರತಮ್ಮ, ಆಮೇಲೆ ಲಕ್ಷ್ಮಮ್ಮ, ಇವರು 11 ಜನ ವಿಜೇತರಾಗಿದ್ದಾರೆ. ಯಾವ ರೀತಿ ಇತ್ತು ಕಾಂಪಿಟೇಷನ್ನು? ಏನಿಲ್ಲ ಸರ್, ನಮ್ಮಲ್ಲಿ ಇತ್ತು, ಸ್ವಲ್ಪ ಇತ್ತು, ಸ್ವಲ್ಪ ಇತ್ತು, ಅಷ್ಟು ಬಿಟ್ಟರೆ ಏನಿಲ್ಲ. ಆರಾಮಾಗಿ ಗೆದ್ಕೊಂಡವ್ರೆ. ಎಲ್ಲ ಒಟ್ಟಿಗೆ ಸೇರಿ ಮಾಡವ್ರು. ಯಾವುದೇನು ತೊಂದರೆ ಇಲ್ಲ, ಸ್ವಲ್ಪ ಬಿಟ್ಟರೆ ಯಾವುದೇನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೊಂಡವ್ರು. ವೀಣಾ ಅಂತ, ಚುಂಚದೇನಹಳ್ಳಿ ಗ್ರಾಮ. ಮೊದಲು ಮಹಿಳಾ ಸಂಘದ್ದು ಫಸ್ಟ್ 2 ಕ್ಯಾನ್ ಹೋಗ್ತಾ ಇತ್ತು. ನಾವು ಮಹಿಳೆಯರಾದಮೇಲೆ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಈಗ 10-15 ಕ್ಯಾನ್ ಹೋಗ್ತಾ ಇದೆ. ಇನ್ನೂ ಮುಂದುವರಿಸಬೇಕು, ಇನ್ನೂ ಚೆನ್ನಾಗಿ ಡೈರಿ ಕಟ್ಟಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳ್ತೀವಿ. ನಾವು ಪ್ರಯತ್ನ ಪಟ್ಟು ಇವಾಗ ನಾವು ಮಹಿಳಾ ಸಂಘದವರೇ ಗೆದ್ದಿದ್ದೀವಿ. 10 ಜನನೂ ಇಷ್ಟು ಮಾತ್ರ ಸರ್, ಮಹಿಳೆಯರು.